ಏನಪ್ಪ ನೋಡ್ದ ಕಡೆಗುನು ನಮ್ಮ ಆಸ್ತಿ ನಮ್ಮ ಪಾಲಿಗೆ ಬಂದ್ಬಿಡ್ತಲ್ಲಪ್ಪ ಹೆಂಗ ಸದ್ಯ ಅಲ್ವಾ. ನಾನು ಬರಲ್ಲ ಅನ್ಕೊಂಡಿದ್ದೆ ಕಣಪ್ಪ, ಬಹಳ ಯೋಚನೆ ಮಾಡ್ತಿದ್ದೆ. ನನ್ಗಂತೂ ನಿಮ್ಮ ಅಣ್ಣ ತಮ್ಮಂದ್ರು ಇಬ್ರು ಇಲ್ಲಿ ತೋಟದ ಹತ್ರನೇ ಕರಿತಿರಲ್ವಲ್ಲ, ನಿಮ್ಗೆ ಏನ್ ಕೆಲ್ಸಕ್ಕೂ ಕರಿತಿರಲ್ಲ, ಯಾಕೋ ದೂರ ದೂರ ಮಾಡ್ಬಿಟ್ರಲ್ಲ. ನನ್ಗಂತೂ ಅದೇ ಯೋಚನೆ ಆಗ್ಬಿಟ್ಟಿತ್ತು ಕಣಪ್ಪ. ಅವರೇ ಕಾಯಿ ಕೀಳೋದು, ಅವರೇ ಎಳ್ನೀರ್ ಕಿತ್ಕೊಳೋದು, ತೋಟದಲ್ಲಿ ಅವರೇ ಬೆಳೆ ಬೆಳ್ಕೊಳೋದು, ನಿಮಗ್ ಕರಿತಾನೆ ಇರಲ್ವಲ್ಲ. ಏನೋ ಅವ್ರವ್ರ ಹೆಸರಿಗೆ ಮಾಡ್ಕೊಳಕ್ಕೆ ಹಿಂಗೆಲ್ಲ ಮಾಡ್ತಿದಾರೋ ಏನೋ ಅನ್ಕೊಂಡು ಬಹಳ ಯೋಚನೆ ಆಗ್ಬಿಟ್ಟಿತ್ತು ಕಣಪ್ಪ. ನೀನು ಸುಮ್ಕಾಗ್ಲಿಲ್ಲ ಕಣಿ, ಹೇಳು. ನಾನು ಹೇಳಿದ ಮಾತು ಕೇಳ್ಕೊಂಡ್ಬಿಟ್ಟು ಹೆಂಗ ಕಡೆಗುನು ನಿನ್ ಸಾಧನೆ ನೀನ್ ಮಾಡ್ಬಿಟ್ಟೆ ಕಣಿ, ಹೇಳಪ್ಪ. ಏ ನಿಂಗಮ್ಮ, ಏನಂತ ಮಾತಾಡ್ತಿದ್ಯಾ ನೀನು? ಓಹೋ, ನಾನು ಸುಮ್ ಕಿತ್ಬಿಡ್ತೀನಿ ಅಂತ ಕಡಿದ್ಯಾ? ಮತ್ತೆ ನಮ್ಮಪ್ಪನ ಆಸ್ತಿ ನಾನು ಬಿಡಿಸ್ಕೊಂಡದಲ್ಲೇ ಹಂಗಿತ್ ಬಿಡ್ತೀನ? ಓಹೋ, ನೋಡು ನೀನು ಎಷ್ಟು ಸದರವಾಗಿ ಮಾತಾಡ್ತಿದ್ಯಾ ಅಲ್ಲ. ನಾನು ಏನು ಮಾತಾಡ್ದಲ್ಲಿ ಇರ್ಬೋದು, ಬೋರಣ್ಣ ಭಾಳ ಯಾರ ಹತ್ರನೂ ಎಷ್ಟು ಮಾತಾಡಲ್ಲ ಅನ್ಕೋಬೋದು. ಆದರೆ ನನ್ಗೇನು ಬರಬೇಕು ಅದನ್ನು ಬಂದುಬಿಡ್ಬೇಕು. ನಾನು ಸುಮ್ಕಿರೋನಲ್ಲ. ಅದಂಗೆ ಬಿಟ್ಬಿಡೋಕ್ಕಾಗುತ್ತೆ? ನನಗೊಂದನು ಒಬ್ಬ ಮಗ ಅಂತ ಇದ್ದಾನೆ, ಅವನಿಗೊಂದನು ನಾನು ಎಲ್ಲ ಮಾಡ್ಬೇಕಲ್ವೇನಪ್ಪ. ಏನು ಮಾಡ್ತೀಯ? ಅದಕ್ಕೆ ಇಬ್ಬರು ಮಕ್ಳು ಇರೋದು ನನಗೆ. ಅವನು ಬೆಂಗಳೂರಲ್ಲೆಲ್ಲೋ ಇದ್ದಾನೆ. ಅವನು ಬಂದು ಕೇಳಿರೆ, ಅಪ್ಪ ನಮ್ಮ ಪಾಲಿಂದ ಆಸ್ತಿ ಯಾಕಪ್ಪ ಬಿಡಿಸ್ಕೊಂಡಿಲ್ಲ ಅಂತ ಕೇಳಿರೆ ನಾನು ಏನಂತ ಉತ್ತರ ಹೇಳೋಣ? ಏನ ರಾಜೇಶ? ಹ್ಞೂ ಕಣಪ್ಪ. ಅಪ್ಪ ನೀನು ಏನಾರ ಅನ್ಕೊಳಪ್ಪ, ನನ್ಗಂತೂ ಭಾಳ ಖುಷಿ ಆಗ್ತೈತೆ ಕಣಪ್ಪ. ಅಪ್ಪ ಇದು ಒಳ್ಳೆ ಫಲವತ್ತಾಗೈತೆ ಕಣಪ್ಪ. ಈ ಜಾಗ ಮಾತ್ರ ಸಖತ್ತಾಗೈತೆ. ಇಲ್ಲೇನೆ ಏನಾದರೂ ಬೆಳೆಗಿಳೆ ಏನಾರು ಬೆಳಿಬೇಕು ಕಣಪ್ಪ. ಹೆಂಗ ನಾನು ಹಸ್ಗುಳು ಫಾರಂ ಮಾಡೋಣ ಅನ್ಕೊಂಡಿದ್ದೆ. ನೋಡು ಆ ಗಜೇಂದ್ರಣ್ಣ ಇದಾನಲ್ಲ, ನೋಡು ಹೆಂಗ್ ಹಸ್ಗುಳು ಫಾರಂ ಎಲ್ಲ ಹೆಂಗ್ ಮಾಡ್ಕೊಂಡಿದ್ದಾನಂತ ನೋಡಪ್ಪ. ನಾವು ಮಾಡ್ಕೋಬೇಕು ಕಣಪ್ಪ. ನಮಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಕಣಪ್ಪ, ನಾವೇ ಮಾಡ್ಕೋಬೇಕು ಕಣಪ್ಪ. ಏನು ಮಾಡ್ತೀಯ? ಅವ್ರಿಗಂತೂ ರಂಗಜ್ಜ ಎಲ್ಲಾರು ಸಪೋರ್ಟ್ ಮಾಡಿಬಿಟ್ರು ಆ ಗಜೇಂದ್ರಣ್ಣಂಗೆ. ಅದೇ ನಾನು ಮಾಡ್ತೀನಂದ್ರೆ ಯಾರಾದರೂ ಒಬ್ರಾದ್ರೂ ಮುಂದೆ ಬಂದ್ಬಿಟ್ಟು ಮಾಡ್ಕೊಡಲ್ಲ ಕಣಪ್ಪ, ನಾವೇ ಮಾಡಬೇಕು. ಈ ಜಾಗ ಚೆನ್ನಾಗೈತೆ ಕಣಪ್ಪ. ಇಲ್ಲೆಲ್ಲ ಮೆಕ್ಕೆಜೋಳ ಎಲ್ಲ ಹಾಕೋಣಕ್ಕೆ, ಹಸ್ಗಳಿಗೆ ಮೇವೆಲ್ಲ ಹಾಕೋಣಕ್ಕೆ ಮಾತ್ರ ಸೂಪರ್ ಜಾಗ ಕಣಪ್ಪ. ಅಪ್ಪ ಈಗ ಒಂದು ಕೆಲಸ ಮಾಡೋಣ. ಅವರು ಇಲ್ಲ ಸರಿನೇ ಪದೇ ಪದೇ ಓಡಾಡೋದು, ಸುಮ್ಮನೆ ಕ್ಯಾತೆ ತೆಗಿಯೋದು, ಗಾಡಿಗಳು ಟ್ಯಾಕ್ಟ್ರಿಗಳೆಲ್ಲ ಇಲ್ಲಾಸೆ ಓಡಿಸ್ಕೊಂಬರೋದು, ಹಿಂಗೆಲ್ಲ ಮಾಡ್ತಿರ್ತಾರೆ ಕಣಪ್ಪ. ಅವ್ರ ಸಾಹಸ ಬೇಡ ಕಣಪ್ಪ. ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಣಪ್ಪ ಅದಕ್ಕೂ. ಬಿಡ್ಲ ಪಾಪ, ಓಡಾಡ್ಕೊಂಡು ಹೋಗ್ಲಿ, ಅದಕ್ಕೇನಂತೆ. ಅವ್ರೇನೆಲ್ಲ ಮಾಡ್ತಾರೆ ಇಲ್ಲಾಸಿ, ನಾವು ಓಡಾಡಬೇಕು, ಅವರು ಓಡಾಡಬೇಕು, ಹೋಗ್ಲಿ ಬಿಡು, ಅದಕ್ಕೇನಂತೆ. ಅವು ಈಗೇನು ನಮ್ಮ ಆಸ್ತಿ ನಮ್ಮ ಪಾಲಿಗೆ ಬಂದ್ಬಿಡ್ತಲ್ಲ, ಇನ್ನೇನು ತಲೆ ಯಾಕೆ ಕೆಡಿಸ್ಕೊಳ್ತೀಯ ನೀನು? ಯಾಕೆ ಯೋಚನೆ ಮಾಡ್ತೀಯ? ಏನು ಯೋಚನೆ ಮಾಡಂಗಿಲ್ಲ ನೀನು ಆರಾಮಾಗಿರು. ಏನಿದ್ರು ನಾನು ನೋಡ್ಕೊಳ್ತೀನಿ. ಹಂಗಲ್ ಕಣಪ್ಪ. ಏನಾಗ್ಬಿಡುತ್ತೆ ಗೊತ್ತಾ ಇವಾಗ? ಅವನು ಕುಮಾರಣ್ಣ ಇದಾನಲ್ಲ, ಅವನು ಫ್ಯಾಕ್ಟ್ರಿ ಇಲ್ಲಾಸೆನೆ ಓಡಿಸ್ಕೊಂಡು ಹೋಗೋದು ಬೇಕು ಬೇಕು ಅಂತಾನೆ. ಏನಾದ್ರೂ ಈಗ ಇಲ್ಲಾಸೆನೆ ಮೆಕ್ಕೆಜೋಳ ಎಲ್ಲ ಬೆಳಿತೀವಿ ನಾವು, ಇಲ್ಲಾಸೆನೆ ಬೇಕು ಅಂತ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದು, ಅದು ಇದು ಮಾಡ್ತಾನೆ ಇರ್ತಾನೆ. ಸುಮ್ನೆ ಗಲಾಟೆ ಆಗ್ಬಿಡುತ್ತೆ. ಈಗ ಮೊದ್ಲೇ ಆಸ್ತಿ ಬಿಡಿಸ್ಕೊಂಡಿದೀವಿ ಅಂತ ಹೊಟ್ಟೆ ಕಿಚ್ಚು ಬೇರೆ ಜಾಸ್ತಿ ಐತೆ ಅವರಿಗೆ. ಅವೆಲ್ಲ ದೊಡ್ಡದು ಮಾಡ್ತಾ ಹೋಗೋದು ಬೇಡ. ಸುಮ್ನೆ ನಮ್ಮ ಪಾಡಿಗೆ ನಾವು ಏನ್ ಮಾಡ್ಬೇಕು ಗೊತ್ತಾ? ಈಗ ಇಲ್ಲನೆ ಕಳ್ತ ಇದು ಕಂಬ ಹಾಕಿಸ್ಬಿಟ್ಟು ನಮ್ದು ಎಷ್ಟೈತೋ ಅಷ್ಟನ್ನ ಕರೆಕ್ಟ್ ಆಗಿ ಅಳತೆ ಮಾಡಿಸ್ಕೊಂಡ್ಬಿಟ್ಟು ಕಂಬ ಹಾಕಿಸ್ಕೊಂಡ್ಬಿಡೋಣ. ಯಾರು ಇಲ್ಲಾಸಿ ನಮ್ ತೋಟದೊಳಗಡೆ ಯಾರು ಕಾಲು ಇಡಬಾರ್ದು. ಬಂದ್ ಈ ಕಡೆ ಲಾಸಿ ಏನು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದಾಗ್ಲಿ, ಬೈಕ್ ಓಡಿಸ್ಕೊಂಡು ಹೋಗೋದಾಗ್ಲಿ ಇಲ್ಲಾಸಿ ಯಾರು ಬರಂಗೆ ಇಲ್ಲ ಕಣಪ್ಪ. ಹಂಗ್ ಮಾಡ್ಬಿಡೋಣ ನಾವು. ಹಂಗಂತೀಯ? ನೀನು ಹೇಳ್ತಿರೋದ್ರ ಮಾತ್ರ ಕರೆಕ್ಟ್ ಐತೆ. ಇಷ್ಟೆಲ್ಲ ಮಾಡಿಸ್ಕೊಂಡಿದೀವಂತೆ, ಅದು ಒಂದು ಮಾಡಿಬಿಟ್ರೆ ಉತ್ತಮ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಸುಮ್ಮನೆ ದಿನಾಲೂ ಅದೇ ಆಗ್ತಿರುತ್ತಲ್ವ, ಅದೇ ಗೋಳಾಗ್ತಿರುತ್ತೆ. ಕರೆಕ್ಟು. ಏನು ಮಾಡೋದು ಮತ್ತೆ ಈಗ? ಪಾಪ ರಾಜೇಶ, ಯಾರ ಕೆಲಸದವ್ರಿಗೆ ಹೇಳ್ಕೊಂಬಿಟ್ಟು ಕಂಬಗಳು ತಗೊಂಬಂದ್ಬಿಟ್ಟು ಇಲ್ಲಿ ನೆಟ್ಬಿಟ್ಟು ಎಲ್ಲ ಬಿಗಿ ಬಂದೋಬಸ್ತ್ ಮಾಡಿಬಿಡ್ಬೇಕು ಕೂಡ. ಯಾರು ಆ ಕಡೆ ಈ ಕಡೆ ಯಾರು ಓಡಾಡಬಾರ್ದು. ಸುಮ್ಮನೆ ಯಾಕೆ ಅವೆಲ್ಲ ಬೇರೆಯವ್ರ ಜೊತೆ ಜಗಳ ಮಾಡೋದು ಬೇಡ. ನಾವು ಅವ್ರ ತೋಟದಲ್ಲಿ ಹೋಗೋದು ಬೇಡ, ಅವರು ನಮ್ಮ ತೋಟದ ಲಾಸ್ ಬರೋದು ಬೇಡ. ನಮ್ಮ ಪಾಡಿಗೆ ನಾವು ಆರಾಮಾಗಿ ಸುಮ್ಕಿದ್ದು ಬಿಡೋಣ ಅಲ್ವಾ? ನಿಮ್ಮಮ್ಮ ಹೇಳ್ತಿರೋದು ನೀನು ಹೇಳ್ತಿರೋದು ಮಾತ್ರ ಕರೆಕ್ಟ್ ಐತೆ. ಒಳ್ಳೆ ಐಡಿಯಾ ಮಾಡಿದ್ದೀರ ಮಾತ್ರ. ಅಪ್ಪ ನೋಡಪ್ಪ, ನಾನು ಸುಳ್ಳು ಹೇಳಿದ್ರೆ ನೋಡಲಿ, ಆ ಕುಮಾರಣ್ಣ ನೋಡಲಿ ಇಲ್ಲಾಸೆನೆ ಹೆಂಗ್ ನಡ್ಕೊಂಡ್ ಬರ್ತಿದಾರಂತ ನೋಡಪ್ಪ. ಆ ಕುಮಾರಣ್ಣನು ಮತ್ತಿನ್ಯಾರ್ಯಾರೋ ಬರ್ತಿದಾರೆ, ಅದು ಯಾರಂತ ನನಗೆ ಕಾಣಿಸ್ತಿಲ್ಲ. ನೋಡು, ಇದೇ ಜಾಗ ಬೇಕೇನಪ್ಪ, ಬೇರೆ ಕಡೆ ಜಾಗನೇ ಇಲ್ವೇನಪ್ಪ ಅವರಿಗೆ? ಇನ್ನು ಮುಗೀತು. ಇನ್ನು ಅಮ್ಮ ಹೇಳ್ದಂಗೆ ನಾವು ಕಂಬಗಳು ಹಾಕ್ಸ್ಬಿಟ್ಟು ನಾವು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿಲ್ಲ ಅಂದರೆ ಬೇಕು ಅಂತಾರೆ ಇಲ್ಲಾಸೆ ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗೋದು, ಟೆಂಪೋ ಓಡಿಸ್ಕೊಂಡು ಹೋಗೋದು, ಬೈಕಲ್ಲಾಸ್ ಹೋಗೋದು, ನಡ್ಕೊಂಡು ಹೋಗೋದು, ಸುಮ್ಮನೆ ಬರೀ ಕ್ಯಾತೆ, ಬರೀ ತರಲೆ, ಬರೀ ಹೊಟ್ಟೆ ಕಿಚ್ಚು. ಹಿಂಗೆಲ್ಲ ಮಾಡ್ತಾನೆ ಇರ್ತಾರೆ ಕಣಪ್ಪ. ನೋಡು ನಾನು ಸುಳ್ಳು ಹೇಳಿದ್ರೆ ನೋಡಲಿ ಹೆಂಗ್ ಬರ್ತಿದಾರಂತ ನೋಡು. ನೋಡ್ದ? ಹೂ ಕಂಡ್ಲ ಪಾಪ. ಒಳ್ಳೆ ಸದರ ಮಾಡ್ಕೊಂಡಿದ್ದಾರೆ ಕಣ ಇವರು. ನೀನು ಅಂದಂಗೆ ಅದೇನೆ. ನಾನು ಏನೋ ಬಿಡು ಹೋಗ್ಲಿ ಅಂತ ನಾನು ಸುಮ್ಮನಿದ್ರೆ ನೋಡ್ದ ಹೆಂಗ್ ಬರ್ತಿದಾರಂತ. ಅಪ್ಪ ಬರ್ಲಿ ತಡಿ, ನಾನೇನು ಮಕ ಮೂಲದ್ ನೋಡಲ್ಲ. ಈಗಳಪ್ಪ ಕುಮಾರಣ್ಣ, ಇಲ್ಲ ಓಡಾಡ್ಬೇಡ ಅಂತಾನೆ ಹೇಳ್ಬಿಡ್ತೀನಿ.
ಬೇರೆ ಕಡೆ ಪಕ್ಕದಲ್ಲೇ ಜಾಗ ಐತಲ್ಲ ಅಲ್ಲಾಸಿನ ಓಡಾಡ್ರು. ಹೊಲದ ಮಧ್ಯಲಾಸಿ ತೋಟದ ಮಧ್ಯಲಾಸಿ ಯಾಕ್ರ ಓಡಾಡ್ತೀರಾ ಅಂತಾನೆ ಹೇಳ್ತೀನಿ. ಇಲ್ಲ ದಾರಿ ಐತೇನೋ, ದಾರಿ ಎಲ್ಲ ಐತೋ ಅಲ್ಲಾಸ್ ಓಡಾಡ್ರು ಅಂತಾನೆ ಹೇಳ್ತೀನಿ. ಅದಕ್ಕೇನಂತೆ ನನ್ಗೇನು ಭಯ ಏನ? ಹ್ಞೂ ನೀನು ಚೆನ್ನಾಗಿ ಹೇಳ್ತೀಯ ಕಣ, ಹೇಳ್ತೀನಿ ತಡಿ ಬರಲಿ ಅವರು. ನಮ್ಮ ಅಪ್ಪಂಗೆ ಸರಿಯಾಗಿ ಕೋಪ ಬರಬೇಕು, ಇನ್ನೂ ಬೈಬೇಕು ಆ ಕುಮಾರಣ್ಣಂಗೆ. ಆ ಕುಮಾರಣ್ಣಂಗೂ ಆ ಗಜೇಂದ್ರನ್ಗೆ ಎಲ್ಲಾರ್ಗು ಸರಿಯಾಗಿ ಬೈದು ಕಳಿಸ್ಬೇಕು. ಈ ಕಡೆ ಬರಬಾರ್ದು, ಇನ್ನೊಂದು ದಿವಸ ಹಂಗೆ ಮಾಡಬೇಕು ಅಲ್ಲ. ಎಷ್ಟು ದುರಾಂಕಾರ ಇರಬೇಕು ಅವರಿಗೆ. ಜಂಬ ಜಾಸ್ತಿ ಜಂಬ ಅವರಿಗೆ. ಎಲ್ಲ ಆಸ್ತಿ ಮನೆ ಎಲ್ಲನೂ ಐತಲ್ಲ, ಚೆನ್ನಾಗಿದ್ದೀವಂತ ಹಂಗೆ ಕೊಬ್ಬು. ಏನ್ ಕುಮಾರಣ್ಣ, ನಿಮ್ ಚಿಕ್ಕಪ್ಪ ಆಸ್ತಿ ತಗೊಂಡ್ಬಿಟ್ಟು ಏನ್ ಆಸ್ತಿ ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟೈತೆ? ಏನ್ ಇಲ್ಲಿಂದ ಸಾಮಾನ್ಯಕ್ಕೆ ಹೆಂಗ ಆಸ್ತಿ ಅವ್ರ ಪಾಲ್ ಆಯ್ತಲ್ಲ, ಅವ್ರ ಪಾಲಿಗೆ ಬಂತಲ್ಲ, ಏನ್ ಇವತ್ತು ನಿದ್ದೆ ಮಾಡಲ್ಲ ಅನ್ಸುತ್ತೆ. ಏನ್ ಇಲ್ಲೇನೇ ಏನಾರು ಕೂತ್ಕೊಬಿಡ್ಬೇಕು ಅನ್ಕೊಂಡು ಏನಾರ ಡಿಸೈಡ್ ಮಾಡ್ಕೊಂಡಿದಾರೆ ಏನೋ ನಿಮ್ ಚಿಕ್ಕಪ್ಪಂದ್ರುಗಳು. ನಿಮ್ ಚಿಕ್ಕಪ್ಪ ಅಯ್ಯ 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 ಅಲ್ಲ, ಏನ್ ರಂಗಜ್ಜನನು ಏನು ಸಾವುಕಾರ ಏನು ಕೊಡಲ್ಲ ಅಂತ ಹೇಳಿದ್ರ ಇವರಿಗೆ? ಅದೇನ್ ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟಾಯ್ತು ಈ ವಜ್ಜ. ಬಾಳ ಏನೋ ಬಾಳ ಸೈಲೆಂಟ್ ಅಂದ್ಕೊಂಡ್ಬಿಟ್ಟಿದೆ ಕಣಪ್ಪ. ಹಿಂಗೆಲ್ಲ ಮಾಡ್ತಾನಂತ ನಾನಂತೂ ಯಾವತ್ತೂ ಅಂದ್ಕೊಂಡಿರಲ್ಲ ಕಣ ಕುಮಾರಣ್ಣ. ಯೋ ಬಾರ ಲೆಕ್ಕಾಚಾರಿ, ಏನ ಅತ್ಲಾಗಿ ಅದ್ ಯಾರ ಮಾತು ಕೇಳ್ಕೊಂಡು ಹಿಂಗೆ ಆಡ್ತಿದಾರ ನಮ್ಮ ಚಿಕ್ಕಪ್ಪ ಗೊತ್ತಿಲ್ಲ. ಸುಮ್ಮಕ್ ಬಾರಪ್ಪ, ನಮ್ಮ ಅಪ್ಪ ಬೈಯುತ್ತೆ. ಯಾರಿಗೂ ಏನೋ ಮಾತಾಡ್ಸಕ್ ಹೋಗ್ಬೇಡ, ಏನೋ ಯಾರ ಸವಾಸನು ಬೇಡ ಅಂತ ಬೇರೆ ಹೇಳೈತೆ. ಯಾಕೆ ಬೇಕು ಅತ್ಲಾಗಿ? ಬೇಡವೇ ಬೇಡ, ಬಾ ಸುಮ್ಕೆ. ನಮ್ದು ಏನಾಯ್ತು ಅದು ಮಾಡ್ಕೊಂಡು ಹೋಗೋಣ, ಮಾತಾಡ್ಸೋದೆ ಬೇಡ ಇವರಿಗೆ. ನೋಡ್ದೇನಪ್ಪ, ನೋಡ್ದ ಅಲ್ಲ ಎಷ್ಟು ಹೊಟ್ಟೆ ಕಿಚ್ಚೈತೆ, ಎಷ್ಟು ದುರಾಂಕಾರ ಐತೆ ಅಂತ. ಅಲ್ಲ ನೀನು ಅವ್ರ ಚಿಕ್ಕಪ್ಪ ತಾನೆ ನೋಡು. ಆಸ್ತಿಯಲ್ಲೇ ಬೇರೆ ಮಾಡ್ಕೊಂಡ್ಬಿಟ್ರು, ಅಲ್ಲ ಕಿತ್ಕೊಂಡ್ಬಿಟ್ರು. ಹೆಂಗ ನಾವು ಆಸ್ತಿ ಹೊಡ್ಕೊಂಡ್ಬಿಡ್ತಿದ್ವಲ್ಲ ಅಂತ ಹೊಟ್ಟೆ ಕಿಚ್ಚಿಂದ ನೋಡ್ದೇನಪ್ಪ. ನಿನಗೆ ನೋಡಿದ್ರು ನೋಡ್ದಂಗೆ ನೀನು ಮುಂದೆ ಲಾಸ್ ಹೋದ್ರೂ ಕೂಡ ಮಾತಾಡ್ಸಂಗೆ ಹೆಂಗ್ ಹೋಗ್ತೈತಂತ ಆ ಕುಮಾರಣ್ಣ. ನೋಡ್ದ ಗೊತ್ತಾಗ್ತೈತ ಇವಾಗ್ಲೇನೆ. ನಾವು ಹೇಳ್ಬೇಕಾದ್ರೆ ನಾನು ಅಮ್ಮ ಎಲ್ಲ ಹೇಳ್ತಿದ್ದು ತಾನೆ ನಿನಗೆ. ಅವಾಗ ನಮ್ಮ ಮಾತು ಕೇಳ್ತಿದ್ದ ನೀನು? ಇಲ್ಲಪ್ಪ, ನಮ್ಮ ಕುಮಾರಣ್ಣ ಭಾಳ ಒಳ್ಳೆಯವನು, ದೇವರಂತವನವನು, ಭಾಳ ಒಳ್ಳೆಯವನು. ನಮ್ಮ ಅಣ್ಣನ ಮಗ ಅವನು ಅಂತ ಬೇರೆ ಹೇಳ್ತಿದ್ದೆ. ನೋಡು ಇವಾಗ ಮಾತಾಡ್ಸ್ತಿದ್ದ ನೀನು. ನಿನಗೆ ಒಂದೊಂದೇ ಇವಾಗ ಗೊತ್ತಾಗ್ತೈತಲ್ವ ಎಲ್ಲಾರ ಬುದ್ಧಿನೂ. ನೋಡು ನಾನು ಸುಳ್ಳು ಹೇಳಿದ್ರೆ ಆಡ್ತೀನಿ ಕಣ್ತಡಿ. ನನ್ನ ತೋಟದ ಲಾಸೇನೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ನನ್ನ ಮುಂದೆನೇ ದುರಾಂಕಾರ ಮಾಡ್ಕೊಂಡು ಹೋಗ್ತಾನ. ಏ ಪಾಪ ಕುಮಾರಣ್ಣ, ತಿರ್ಗಾ ಈ ಕಡೆ ಬಾರ ಇಲ್ಲಿ. ಏನ್ ಚಿಕ್ಕಪ್ಪ, ಯಾಕೆ ಚಿಕ್ಕಪ್ಪ ಕರೆದಿದ್ದು? ಯಾಕೆ ಏನಾಯ್ತು? ಯಾತು ಇಲ್ಲ ಕಣ. ಅಲ್ಲ ಕಣ, ನೀನು ಈ ತೋಟದ ಮಧ್ಯಲಾಸಿ ಹಿಂಗೆಲ್ಲ ನಡ್ಕೊಂಡು ಹೋಗ್ತಿದ್ರೆ ಸರಿ ಆಗುತ್ತೇನಾ? ಯಾಕೆ ದಾರಿ ಬೇರೆ ಕಡೆ ಲಾಸಿ ಇಲ್ವಾ? ಪಕ್ಕದಲ್ಲೇ ದಾರಿ ಬೇಕಾದಷ್ಟೇ ತಾನೆ. ಆ ದಾರಿ ಲಾಸಿ ಹೋಗ್ದಲ್ಲ ನೀನು ತೋಟದ ಮಧ್ಯೆ ಲಾಸಿ ದಾರಿ ಮಾಡ್ಕೊಂಡು ನಡ್ಕೊಂಡು ಹೋಗೋದು, ಟ್ಯಾಕ್ಟ್ರಿಲ ಓಡಿಸ್ಕೊಂಡು ಹೋಗೋದು, ಆ ಟೆಂಪೋ ತಗೊಂಡು ಹೋಗೋದು, ಆ ಬೈಕಲ್ಲಿ ಹೋಗೋದು, ಹಿಂಗೆಲ್ಲ ಮಾಡಿದ್ರೆ ಆಗುತ್ತೇನಪ್ಪ? ತೋಟ ಇರುತ್ತಾ? ಎಲ್ಲ ಮರಗಳೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ನಾವು ಬುಕ್ಕಿ ಎಲ್ಲ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನಾವು ಒಡ್ಸಿರ್ತೀವಿ, ಕೂಲಿ ನಾಲಿ ಮಾಡಿಬಿಟ್ಟು. ನೀವು ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟು ಇಲ್ಲೇ ದಾರಿ ಮಾಡ್ಕೊಂಡ್ಬಿಟ್ರೆ ಸರಿ ಆಗುತ್ತಾ? ನೀನೇ ಹಿಂಗೆ ಮಾಡಿದ್ರೆ ಅಕ್ಕಪಕ್ಕದವ್ರು ಎಲ್ಲರೂ ಇಲ್ಲ ಆಸೆನೇ ದಾರಿ ಮಾಡ್ಕೊಳ್ತಾರೆ. ತೋಟದ ಮಧ್ಯೆ ಲಾಸಿ ದಾರಿ ಮಾಡಬೇಡ್ರಿ ಕಣ್ರಪ್ಪ. ಅಕ್ಕಪಕ್ಕ ಜಾಗಗಳಿದಾವೆ, ಅಲ್ಲ ಹೋಗ್ರಿ ಬೇಕಾದ್ರೆ ಏನು ತೊಂದರೆ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ನಮಗೆ ಇಲ್ಲಿ ಇದು ಮಾಡಬೇಡಿ. ಅಕ್ಕಪಕ್ಕ ಜಾಗ ಐತೆ ತಾನೆ, ಜಾಗ ಇದ್ರೂ ಅಲ್ಲ ದಾರಿ ಇದ್ರೂ ರೋಡ್ ಇದ್ರೂ ಇಲ್ಲ ಸಾಕು ಹೋಗ್ತೀರಾ ನೀವು? ಬುದ್ಧಿ ಇಲ್ವಾ ನಿಮಗೆ? ನೋಡ್ದ ಈ ಬೋರಜ್ಜ ಹೆಂಗ್ ಹೇಳ್ತೈತಂತ ಅಲ್ಲ. ಅರೆ ಆಸ್ತಿ ಇವತ್ತಿನ ಪಾಲ್ ಮಾಡಿದರೆ ಅಲ್ಲೇ ನೋಡ್ದ ನಮ್ಮ ಕುಮಾರಣ್ಣಂಗೆ ಇಲ್ಲಾಸ್ ನಡ್ಕೊಂಡು ಹೋಗ್ಬೇಡ ಅಂತ ಹೇಳ್ತಿರೋದು. ಯಪ್ಪ 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 ಯಪ್ಪ, ಏನ್ ದುರಾಂಕಾರ, ಏನ್ ಜಂಬ ಐತೆ, ಅದೇನ್ ಹೊಟ್ಟೆ ಕಿಚ್ಚೈತೆ ಪಾಪ. ಈ ವಣ್ಣ ಮಾತಾಡ್ಸಲ್ಲ, ಇವ್ರ ಪಾಡಿಗೆ ಇವ್ರು ಬರ್ತಿದ್ರು ಬೇಕು ಬೇಕು ಅಂತ ಗಲಾಟೆ ಮಾಡ್ತೈತಲ್ಲ ಈ ವಜ್ಜ. ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಈ ವಜ್ಜಂಗೂ ಭಾಳ ಐತೆ ಹೊಟ್ಟೆ ಕಿಚ್ಚ ಅನ್ನೋದು, ದುರಾಂಕಾರ ಜಂಬ ಅನ್ನೋದು ಭಯಂಕರ ಐತೆ. ಏನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅಜವ್ ಬೋರಜ್ಜ, ಏನು ನಿಮ್ಮ ಅಣ್ಣನ ಮಗ ಕಣಿ, ಹೇಳು. ಏನ್ ಬೇರೆ ನಡ್ಕೊಂಡು ಹೋಗಿದಾರ? ಯಾಕೆ ಹಿಂಗ ಆಡ್ತಿದ್ಯಾ? ಪಾಪ ನೀನೇನು ಬಿಡಿಸಿದ್ದ ಈ ಆಸ್ತಿಗೆ? ಪಾಪ ಕಷ್ಟಪಟ್ಬಿಟ್ಟು ಆ ರಂಗಜ್ಜ ಅನ್ನೋನು ಆ ಸಾವುಕಾರರು ಬಿಡಿಸಿರೋ ಅಂತ ನಂದು ನಮ್ಮಪ್ಪಂದು ಅಂತ ಬಂದಿದ್ಯಾ? ಇಲ್ಲ ಅಂದಿದ್ರೆ ಸುಮ್ಕೆ ತೆಪ್ಪಗಿರಿಲ್ವಾ ನೀನು? ಅಯ್ಯ 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 ಅಯ್ಯ, ಅದೇನ್ ಕೆಟ್ಟ ಬುದ್ಧಿ ಕಲ್ತಿಯಜ್ಜ ನೀನು. ಓಯ್ ಲೆಕ್ಕಾಚಾರಿ, ನಿಂದ ಎಷ್ಟಾಯ್ತು ಅಷ್ಟು ಮಾಡ್ಕೊಂಡು ಹೋಗು. ನಾವು ಅಣ್ಣ ತಮ್ಮದ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಬರ್ಬೇಡ ನೀನು ಮಾತಾಡಕ್ಕೆ ದೊಡ್ಡದಾಗಿ. ಅಬ್ಬಾಬಾಬಾಬ, ಏನು ನಮ್ಮ ಅಪ್ಪಂಗೇನೆ ನನ್ನ ಮುಂದೆನೇ ಮಾತಾಡಕ್ ಬರ್ತೀಯ? ಎಷ್ಟ ಧೈರ್ಯ ನಿನಗೆ? ಲೇ ಪಾಪ, ಲೇ ರಾಜೇಶ, ಅವನು ನನ್ನ ತಮ್ಮ ಇದ್ದಾಗೇನೆ, ಅವನೇನೇನು ಬೇರೆನೇನಲ್ಲ ಸರಿನಾ? ಅವನಿಗೂ ನಮ್ಮ ಜೊತೆ ಮಾತಾಡಕ್ಕೆ ಎಲ್ಲ ಅಧಿಕಾರ ಐತೆ. ಅವನು ನಮ್ಮ ಮನೆ ಮಗ ಇದ್ದಂಗೆನೆ, ನೀನ್ ಬೇಕಲ್ಲ ಮಾತಾಡ್ಬೇಡ. ಏನಪ್ಪ ಇವಾಗ ನಿಮ್ಮ ಆಸ್ತಿ ಮಧ್ಯೆಲ್ಲ ಬರಬಾರ್ದು ತಾನೇ? ಬರಲ್ಲ ಕಣ್ ಬಿಡಪ್ಪ. ಅಲ್ಲ ಕಣ್ ಚಿಕ್ಕಪ್ಪ, ಈ ಆಸ್ತಿ ಅಪ್ಪ ಅನ್ನೋನು ದೊಡ್ಡಪ್ಪ ಬಿಡಿಸಿರಲ್ಲ ಅಂದಿದ್ರೆ ನಿನಗೆ ಬರ್ತಿತ್ತ ಈ ಆಸ್ತಿ? ಸರಿ 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 ದೊಡ್ಡಪ್ಪ, ಆಯ್ತು ಚಿಕ್ಕಪ್ಪ. ಇನ್ಯಾವತ್ತು ಬರಲ್ಲ ಕಣ್ ಬಿಡು ನಿಮ್ಮ ಆಸ್ತಿ ಮಧ್ಯೆಲಾಸಿ. ಬೇಕಾದಷ್ಟು ಜಾಗ ಆಯ್ತು ಅಲ್ಲಾಸನೆ ಬರ್ತೀನಿ. ಅಯ್ಯೋ ನಮ್ಮ ಚಿಕ್ಕಪ್ಪಾರ್ದ ಅನ್ಕೊಂಡ್ ಬಂದಪ್ಪ. ಏನ್ ಮಾಡ್ತೀಯ ನನಗೂ ಗೊತ್ತಾಗ್ಲಿಲ್ಲ. ನಾವು ಏನಂದ್ರೆ ನಾವೊಂಥರ ದಡ್ರು ಒಂಥರ, ಎಲ್ಲಾರ್ಗು ನಮ್ಮವರು ಅಂದ್ಕೊಂಡು ಬಡ್ದಾಡ್ತೀವಿ ನಾವು. ಅದೇ ಮಾಡ್ತಿರೋ ಮೊದಲನೇ ತಪ್ಪು. ನಾವು ಎಲ್ಲಾರ ತರ ಸ್ವಾರ್ಥಿ ಬುದ್ಧಿ ಕಲ್ತ್ರೆ
ಯಾರ್ಯಾರಿಗೆ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿರ್ಬೇಕಿತ್ತು. ದಡ್ ಕೆಲಸ ಮಾಡ್ಬಿಟ್ಟು ನಾವು ದಡ್ ಕೆಲಸ. ಸರಿ ಆಯ್ತು ಬಿಡ್ರಿ, ತಪ್ಪಾಗೋಯ್ತು. ಇನ್ನು ಬರಲ್ಲ ಇಲ್ಲ ಆಸಿ, ಬೇರೆ ಕಡೆ ಲಾಸೆನೂ ಬರ್ತೀವಿ ಬಿಡ್ರಿ.